Hello dear students, welcome to Sing Style of Max. So ನಾವು KSET previous year question paper ನ ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ 2015 ಪೇಪರ್ ಏನಿದೆಯಲ್ಲ ಅದು 20 ಕ್ವೆಶ್ಚನ್ಸ್ ಆಗಿದ್ವಿ, ಹೌದಾ? ಸೊ ಇವತ್ತು ಬಂದುಬಿಟ್ಟು 21 ಕ್ವೆಶ್ಚನಿಂದ ಸಾಲ್ವ್ ಮಾಡೋಣ. ಪೇಪರ್ 3 2015, ರೈಟ್? ಸೊ ರಿಮೈನಿಂಗ್ ಏನೆಲ್ಲ ಪೇಪರ್ಸ್ ಇದೆಯಲ್ಲ ಎಲ್ಲವೂ ಕೂಡ ನಿಮಗೆ ಎಲ್ಲಿ ಸಿಗುತ್ತೆ, ನಾನು ಕಾಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ನ ಪಿನ್ ಮಾಡ್ತೀನಿ, ಓಕೆ? ಸೊ ಅಲ್ಲಿ ನೀವು ನೋಡ್ಕೋಬಹುದು. ಆಲ್ ರೈಟ್, ಆ್ಯಂಡ್ ಆಸ್ ಐ ಆಲ್ವೇಸ್ ಟೆಲ್ ಯು, ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ದೋಸ್ ಹೂ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಕಾನ್ಸೆಪ್ಟ್, ಓಕೆ? ಬಿಕಾಸ್ ನಾನು ಏನು ಅಸ್ಯೂಮ್ ಮಾಡ್ತಾ ಇದ್ದೇನೆ, ನಿಮ್ಮ ಕಾನ್ಸೆಪ್ಟ್ಸ್ ಎಲ್ಲ ಮುಗ್ದಿದೆ ಅಂತ ಅಸ್ಯೂಮ್ ಮಾಡಿಬಿಟ್ಟು ನಾನು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಡನ್? ಓಕೆ, ಸೊ ಲೆಟ್ಸ್ ಬಿಗಿನ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 21. ಏನು ಕೊಟ್ಟಿದ್ದಾರೆ ನೋಡಿ. ದ ಈಕ್ವೇಷನ್ mod z minus 1 plus z plus 1 is equal to 3 where z is a complex number represent. ಏನು ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಲ್ಲ, ಒಂದು ಫಾರ್ಮುಲಾ mod z minus a mod z minus a plus mod z minus b. ಇದಕ್ಕೆ ನಾವೇನು ತಗೊತೀವಿ? a minus b ತಾನೇ ತಗೊಳೋದು, ರೈಟ್? ಸೊ ಇಫ್ ದಟ್ ವ್ಯಾಲ್ಯೂ, ವಾಟ್ ಎವರ್ ದಿ ವ್ಯಾಲ್ಯೂ ಇಸ್ ಗಿವನ್, ಇಫ್ ದಟ್ ಈಸ್ ಗ್ರೇಟರ್ ದ್ಯಾನ್ ಸಿಂಬಲ್ಗೆ ಬಂದುಬಿಟ್ರೆ ಏನಂತೀವಿ? ಎಲಿಪ್ಸ್ ಅಂತೀವಿ, ಹೌದಾ? ಲೆಸ್ ದ್ಯಾನ್ ಬಂದರೆ ಎಮ್ ಟಿ. ಡನ್? ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಏನಿದೆ ನೋಡಿ, mod z minus 1 ಪ್ಲಸ್ mod z plus 1 is equal to 3 ತಾನೆ. ಸೊ ಇಲ್ಲಿ a ವ್ಯಾಲ್ಯೂ, b ವ್ಯಾಲ್ಯೂ, ವಿಚ್ ಇಸ್ ನಥಿಂಗ್ ಬಟ್ minus 1 is equal to ಏನಾಗುತ್ತೆ? 2. Clearly 3 is greater than 2. Therefore that represents, that particular equation represents ellipse. Therefore that is option A. ಕರೆಕ್ಟಾ? ಸೊ ಇನ್ನೊಂದು ಹೇಳಿದ್ದೆ, ಅದು ಪ್ರಾಡಕ್ಟ್ ಎಂದು ಹೇಳಿದ್ದೆ. ಯಾವ್ದು ಹೇಳಿ? mod z minus a divided by z minus b is equal to 1 ಬರಬೇಕು. 1 ಬಂದರೆ ಅದನ್ನು ಏನಂತ ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಬೇರೆ ಕಾನ್ಸೆಪ್ಟ್, ಹೋಗಲ್ಲ? ರೈಟ್. ಸೊ ಗಿವನ್ 22 ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ ನೋಡಿ. ಇಫ್ a is an element of group G, the order of a is n and p is relatively prime to n, then order of a power p is, ಏನು ಬರುತ್ತಿದೆ? ಆರ್ಡರ್ ಆಫ್ ಎ ಏನು ಕೊಟ್ಟಿದ್ದಾರೆ? ಈಸ್ ಈಕ್ವಲ್ ಟು ಎನ್, ರೈಟ್? ಆ್ಯಂಡ್ ಪಿ ಈಸ್ ರಿಲೇಟಿವ್ಲಿ ಪ್ರೈಮ್ ಟು ಎನ್ ಅಂದರೆ, ರಿಲೇಟಿವ್ ಪ್ರೈಮ್ ಅಂದರೆ ಏನು? ಜಿ ಸಿ ಡಿ ಈಸ್ 1, ರೈಟ್? ಸೊ ಕೇಳ್ತಿರೋದೇನು? ಆರ್ಡರ್ ಆಫ್ ಎ ಟು ದ ಪವರ್ ಆಫ್ ಪಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇದು ನಮಗೆ ಗೊತ್ತಿದೆ. ಏನು ಹೇಳಿ? ಏನು ಗೊತ್ತಿದೆ? ಇದರಲ್ಲಿ ಒಂದು ಫಾರ್ಮುಲಾ, ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಆರ್ಡರ್ ಆಫ್ ಎ ಪವರ್ ಎನ್ ಈಸ್ ಈಕ್ವಲ್ ಟು ಆರ್ಡರ್ ಆಫ್ ಎ ಡಿವೈಡೆಡ್ ಬೈ ಜಿ ಸಿ ಡಿ ಆಫ್ ಆರ್ಡರ್ ಆಫ್ ಎ ಕಾಮ ಎನ್, ಕರೆಕ್ಟ್? ಸೊ ಇಲ್ಲಿ ಎನ್ ಇಲ್ಲ, ಎ ಪವರ್ ಪಿ ಕೇಳಿದ್ದಾರೆ. ಡನ್? ಸೊ ಆರ್ಡರ್ ಆಫ್ ಎ ಡಿವೈಡೆಡ್ ಬೈ ಜಿ ಸಿ ಡಿ ಆಫ್ ಆರ್ಡರ್ ಆಫ್ ಎ ಅಂದರೆ ಎನ್ ಕಾಮ, ಇಲ್ಲಿ ಎನ್ ತಗೊಂಡಿಲ್ಲ, ನಾವೇನು ತೊಗೊಂಡಿದ್ದೀವಿ? ಪಿ ತೊಗೊಂಡಿದ್ದೀವಿ, ಹೌದಾ? ರೈಟ್? ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಆರ್ಡರ್ ಆಫ್ ಎನ್ ಈಸ್ ಈಕ್ವಲ್ ಟು n divided by GCD, because they are relatively prime, therefore GCD is equal to 1. So therefore n ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ ಸಿ, ರೈಟ್? ಸೊ ಕ್ವೆಶ್ಚನ್ ನಂಬರ್ 22ಗೆ ಆನ್ಸರ್ ಏನು? ಆಪ್ಷನ್ ಸಿ. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 23. ಎ ಕಾಮನ್ ಸೊಲ್ಯೂಷನ್ ಫಾರ್ ದ ಸಿಸ್ಟಮ್ ಆಫ್ ಕಾಂಗ್ರುಯೆನ್ಸಸ್. ಇದು ತುಂಬ ಈಸಿ ಇದೆ. ಜಸ್ಟ್ ಯಾವುದು ಆಪ್ಷನ್ ಬಂದುಬಿಟ್ಟು ಇವೆಲ್ಲದಕ್ಕೂ ಮೂರು ಸಿಸ್ಟಮ್ ಆಫ್ ಕಾಂಗ್ರುಯೆನ್ಸ್ ಇಂದ ಕೊಟ್ಟಿದ್ದಾರಲ್ಲ ಸಿಸ್ಟಮು, ಸೊ ಅದಕ್ಕೆ ಸ್ಯಾಟಿಸ್ಫೈ ಮಾಡುವಂಥ ಆಪ್ಷನ್ ಯಾವುದು ಅಂತ ಒಂದೊಂದೇ ಚೆಕ್ ಮಾಡ್ಕೊಂಡು ಹೋಗಿ ನೀವು, ರೈಟ್? ಸೊ ಈಗ 5 ಚೆಕ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಕಾಂಗ್ರುಯೆಂಟ್ ಟು mod 3 ಏನು ಸಿಸ್ಟಮ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ರಿ. ಅದೇನು ನೀವು ಆ್ಯಕ್ಚುಲಿ ಏನೋ ಬರೆಯೋ ನೆಸೆಸಿಟಿನೂ ಇಲ್ಲ, ಡೈರೆಕ್ಟಾಗಿ ಹಂಗೆ ಮಾಡ್ಬೋದು, ಹೌದಲ್ಲ? ಸಿ 5 minus 2 3 ಸ್ಯಾಟಿಸ್ಫೈ ಆಗ್ತಾಯಿದೆ. 5 minus 3 ಇಲ್ಲೇನಾಗುತ್ತೆ? 2. ಸೊ 2 divides 5 divides 2 ಯಾವುದದು ಆಗ್ತಾ ಇಲ್ಲ, ರೈಟ್? ನೆಕ್ಸ್ಟ್ ಹಂಗಂದರೆ ಇದು ಡಿಲೀಟೆಡ್. ನೆಕ್ಸ್ಟ್ 8ಗೆ ಬರ್ರಿ. 8 minus 2 6 ಕ್ಯಾನ್ ಬಿ ಡಿವೈಡೆಡ್ ಬೈ 3. ನೆಕ್ಸ್ಟ್ 8 minus 3 5 ಹೋಗುತ್ತೆ. 8 minus 2 ಎಷ್ಟಾಗುತ್ತೆ? 6 7ಇಂದ ಡಿವೈಡ್ ಆಗೋದಿಲ್ಲ, ಸೊ ಬಿಟ್ಟಾಕಿ. ನೆಕ್ಸ್ಟ್ 58ಗೆ ಬಂದು 58ಅಲ್ಲಿ 2 ಹೋದರೆ ಎಷ್ಟು? 58ಅಲ್ಲಿ 2 ಹೋದರೆ ಎಷ್ಟು? 56 divisible by 3, yes or no? Possible? Not possible. Next ಅದು ಬಿಟ್ಟಾಕ್ರಿ ಹಂಗಂದ್ರೆ. ನೆಕ್ಸ್ಟ್ 23ಗೆ ಬನ್ನಿ. 23ಅಲ್ಲಿ 2 ಹೋದರೆ
21 3ಇಂದ ಡಿವೈಡ್ ಆಗುತ್ತಾ? ಎಸ್ ಆಗುತ್ತೆ. ನೆಕ್ಸ್ಟ್ 23ಅಲ್ಲಿ 3 ಹೋದರೆ 20 ಡಿವೈಡ್ ಆಗುತ್ತಾ 5ಇಂದ? ಎಸ್ ಆಗುತ್ತೆ. 23ಅಲ್ಲಿ 2 ಹೋದರೆ ಅಂದರೆ 21 ಡಿವೈಡ್ ಆಗುತ್ತಾ? ಎಸ್ ಆಗುತ್ತೆ. ಸೊ ದೇರ್ಫೋರ್ ಆಪ್ಷನ್ ಡಿ ಈಸ್ ದ ಕಾಮನ್ ಸೊಲ್ಯೂಷನ್ ಫಾರ್ ಆಲ್ ದ ಸಿಸ್ಟಮ್ ಆಫ್ ಕಾಂಗ್ರುಯೆನ್ಸಸ್. ನೆಕ್ಸ್ಟ್ 24ಗೆ ಬರ್ರಿ. 5 ಈಸ್ ಯೂಲರ್ ಫಂಕ್ಷನ್. ಇದು ನೀವೇ ಮಾಡ್ಕೋಬೋದು, ಭಾಳ ಈಸಿ ಇದೆ. 5 ಆಫ್ n ಏನು ಕೊಟ್ಟಿದ್ದಾರೆ? ಕಾಂಗ್ರುಯೆಂಟ್ ಟು 2 ಮಾಡ್ಯುಲೋ 4 ಕೊಟ್ಟಿದ್ದಾರೆ, ಹೌದಲ್ಲ? ಸೊ 2 ಮಾಡ್ಯುಲೋ 4 ಅಂದರೆ ಹೆಂಗೆ ಮಾಡ್ತೀರಿ? 42 ಕಾಂಗ್ರುಯೆಂಟ್ ಟು 2 mod 4 ಆಗುತ್ತಾ? ಇದಕ್ಕೆ ಆನ್ಸರ್ ಆಪ್ಷನ್ ಎ ಕೊಟ್ಟಿದ್ದಾರೆ. ಸ್ವಲ್ಪ ವೆರಿಫೈ ಮಾಡಿ, ಓಕೆ, ನೀಟಾಗಿ. ರೈಟ್, ವೆರಿಫೈಡ್ ಬೈ ಯೋರ್ ಸೆಲ್ಫ್. ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ. Right. Next, coming to if f, k, l are fields such that l is finite extension of f and k is a subfield of l which contains f, then ಏನು ಬರೀಬೋದ್ರಿ? ಡಿಗ್ರಿ ಆಫ್ ಎಕ್ಸ್ಟೆನ್ಷನ್. ರೈಟ್, ಏನಿದೆ ಇದು? ಸೊ ಕೆ ಅಲ್ಲ, ಎಫ್ ಇಸ್ ಎ ಎಕ್ಸ್ಟೆನ್ಷನ್ ಆಫ್, ಇದು ಡೈರೆಕ್ಟ್ ರಿಸಲ್ಟ್ ಇದೆ, ನೀವು ಡೈರೆಕ್ಟಾಗಿ ಬರೀಬೋದು. ಯಾವುದು ಆಪ್ಷನ್ ಬರುತ್ತೆ ಹೇಳಿ? ಕೆ ಇಸ್ ಎ ಸಬ್ಫೀಲ್ಡ್ ಆಫ್ ದಿಸ್ ಒನ್. ಕೆ ಫಸ್ಟ್ ಬರಬೇಕು, ಎಲ್ಲ ಆಮೇಲೆ ಬರಬೇಕು. extension of f, l is a extension of f and k is subfield of l. Okay, done. So therefore ಯಾವುದು ಬರುತ್ತೆ ಇದಕ್ಕೆ? ಆಪ್ಷನ್ ಬಿ ಬರುತ್ತಾ? ವೆರಿಫೈ ಮಾಡಿ, ಅದು ಕೂಡ ಆಪ್ಷನ್ ಬಿ ಈಸಿ ಇದೆ, ಅಷ್ಟೇನು ಡಿಫಿಕಲ್ಟ್ ಇಲ್ಲ. ಕಮಿಂಗ್ ಟು ಕ್ವಶನ್ ನಂಬರ್ 26, ಇಫ್ ದ ಪಾಲಿನಾಮಿಯಲ್ x power 4 plus 1 over f is an irreducible polynomial, then field is equal to ಅಂತ ಕೇಳಿದ್ದಾರೆ. ಹೇಗೆ ಆನ್ಸರ್ ಮಾಡ್ತೀರಾ ಇದನ್ನು? Z2 ಅಲ್ಲಿ ಈಗ ಫಸ್ಟ್ ಆಪ್ಷನ್ ಎ Z2 ಕೊಟ್ಟಿದೆ. Z2 ಅಲ್ಲಿ ದ ಫೀಲ್ಡ್ ವಿತ್ 2 ಎಲಿಮೆಂಟ್ಸ್ ಇಸ್ ವಾಟ್? 0 and 1. x power 4 plus 1 it will be factors as how? x plus 1 whole power 4 ತಾನೆ. ಸೊ ಇಟ್ ಈಸ್ ನಾಟ್ ಇರ್ರೆಡ್ಯೂಸಿಬಲ್. Z2 ಅಲ್ಲಂತೂ ಆಗಲ್ಲ. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ ಆಪ್ಷನ್ ಸಿ Z13 ಅಲ್ಲಿ ಆಗುತ್ತಾ? Z13 ಸೇಮ್ x power 4 plus 1 ಫ್ಯಾಕ್ಟರ್ಸ್ ಹೇಗೆ ತೊಗೊತೀವಿ ನಾವು? x plus 9, x plus 4, x square plus 5 ಈ ಥರ ತೊಗೊಂಡ್ರು ಇಟ್ ಈಸ್ ಇರ್ರೆಡ್ಯೂಸಿಬಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾಟ್ ಇರ್ರೆಡ್ಯೂಸಿಬಲ್. ನೆಕ್ಸ್ಟ್, ಸೊ ಸಿ ಇನ್ ಕಾಂಪ್ಲೆಕ್ಸ್ ಫೀಲ್ಡ್ ಹೇಗೆ ಬರೀತೀರಿ? x power 4 plus 1ಗೆ ಹೇಗೆ ಬರಿಬೋದು? x square plus i, x square minus i ಅಂತ ಬರಿಬೋದಾ? ಎಸ್ ಆರ್ ನೋ? That is also not. So coming to option D is the right answer. Why? Because it can be proven using Einstein criteria ಗೊತ್ತಲ್ಲ, ಅಥವಾ ಸೈಕ್ಲೋಟೋಮಿಕ್ ಪಾಲಿನಾಮಿಯಲ್ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಯೂಸ್ ಮಾಡಿ ನಾವು ಇಲ್ಲಿ ಈ ಏನು ರೇಷನಲ್ಸಲ್ಲಿ, ಫೀಲ್ಡ್ ಆಫ್ ರೇಷನಲ್ಸಲ್ಲಿ ಏನಾಗುತ್ತೆ? ಪಾಲಿನಾಮಿಯಲ್ x power 4 plus 1 ಓವರ್ ಫೀಲ್ಡ್ f ಈಸ್ ಇರ್ರೆಡ್ಯೂಸಿಬಲ್ ಪಾಲಿನಾಮಿಯಲ್ ಅಂತಲೂ ಪ್ರೂವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 27, ಏನು ಕೊಟ್ಟಿದ್ದಾರೆ? ಇಫ್ r denotes the field of real numbers, then rx divided by x square plus 1 is a field isomorphic to ಅಂತ ಕೇಳಿದ್ದಾರೆ. ಸೊ ಹೇಗೆ ಮಾಡ್ತೀರಾ? ಸೊ ಇದೇನಾಗುತ್ತೆ ಹೇಳಿ? rx divided by, what does this actually denote? It's a quotient field. Yes, quotient field obtained by dividing polynomial ರಿಂಗ್ ಯಾವುದು? r of x ನ x4 plus 1 ಇಂದ ಡಿವೈಡ್ ಮಾಡಿದಾಗ ನಮಗೇನು ಸಿಗುತ್ತೆ? ಕ್ವೋಷಂಟ್ ಫೀಲ್ಡ್ ಸಿಗುತ್ತೆ, ರೈಟ್? ಆ್ಯಂಡ್ ಜನರೇಟೆಡ್ ಬೈ ದ ಐಡಿಯಲ್ x square plus 1. ಸೊ ನಾವು ಹೇಳ್ಬೋದು ತಾನೆ x square plus 1 ಈಸ್ ಇರ್ರೆಡ್ಯೂಸಿಬಲ್ ಓವರ್ r. ಯಾಕೆ? ಬಿಕಾಸ್ x square plus 1ಗೆ ಏನಾಗ್ತಾ ಇದೆ ಹೇಳಿ? ಈಸ್ ಈಕ್ವಲ್ ಟು 0 ಮಾಡಿದಾಗ x is equal to plus or minus i. ಸೊ ಬಿಕಾಸ್ ಯು ಆರ್ ಗೆಟಿಂಗ್ ನೋ ರಿಯಲ್ ರೂಟ್ಸ್, ಯು ಕ್ಯಾನ್ ಸೇ ದಟ್ x square plus 1 ಈಸ್ ಇರ್ರೆಡ್ಯೂಸಿಬಲ್ ಓವರ್ r, ರೈಟ್? ಸೊ ಇರ್ರೆಡ್ಯೂಸಿಬಲ್ ಇಲ್ಲಿ ನೋಡಿ ಕಾಂಪ್ಲೆಕ್ಸ್ ಬರ್ತಾ ಇರೋದ್ರಿಂದ ಸೊ ಯಾವುದನ್ನು ತಗೋಬೋದು? ಆಪ್ಷನ್ ಬಿನ ತಗೋಬೋದು. ಓಕೆ, ರೈಟ್, ಆಪ್ಷನ್ ಬಿ ಆಗುತ್ತೆ. ಯಾಕೆ? ಫೀಲ್ಡ್ ಎಕ್ಸ್ಟೆನ್ಷನ್ ಆಫ್ ಆರ್ ವಿತ್ ಡಿಗ್ರಿ 2 ಮಾಡಿದಾಗ ನಮಗೆ ಇದು ಸಿಗುತ್ತೆ, ಹೌದಲ್ಲ? ರೈಟ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 28, ಇದು ಚೂರು ಕನ್ಫ್ಯೂಷನ್ ಇದೆ, ನೀವೇ ಮಾಡ್ಕೊಳ್ಳಿ. ಇದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ರ ಬಗ್ಗೆ, ಈ ಕ್ವಶನ್ ಬಗ್ಗೆ, ಇನ್ ಕೇಸ್ ಯು ಹ್ಯಾವ್ ಗಾಟ್ ದ ಆನ್ಸರ್. ಸೊ ಕ್ವೆಶ್ಚನ್ ನಂಬರ್ 28 ಅದು ಫರ್ಮ್ಯಾಟ್ ಥಿಯರಮ್ ಯೂಸ್ ಮಾಡಿ ಮಾಡೋದು ಅನ್ನೋದು ಅಷ್ಟೇ ಗೊತ್ತು, ಬಟ್ ಎಕ್ಸಾಕ್ಟ್ಲಿ ಸಿಗ್ತಾ ಇಲ್ಲ. ಕಮಿಂಗ್ ಕ್ಲಾಸಸ್ಸಲ್ಲಿ ಇಫ್ ಪಾಸಿಬಲ್, ಇಫ್ ಐ ಫೈಂಡ್ ದ ಸೊಲ್ಯೂಷನ್ ಫಾರ್ ದಿಸ್ ಐ ವಿಲ್ ಡೆಫಿನೆಟ್ಲಿ ಲೆಟ್ ಯು ನೋ. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 29 ಅಲ್ಲಿ ಏನು ಕೊಟ್ಟಿದ್ದಾರೆ ಹೇಳಿ?
The order of 2 silver subgroup in the symmetric group S6 is. The order of 2 silver subgroup. ಇದಕ್ಕೆ ನೀವೇನು ರಿಸಲ್ಟ್ ನೆನ್ಪಿಟ್ಕೊಂತೀರ ಹೇಳಿ. ವೆರಿ ಇಂಪಾರ್ಟೆಂಟ್. ಸಿಲ್ವರ್ ಗ್ರೂಪ್ ಮೇಲೆ ಕ್ವಶನ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಒಂದು. ಫಾರ್ SN, the order of a 2 silver subgroup is. ಏನಾಗುತ್ತೆ ಆರ್ಡರು 2 to the power of n minus 2. ಸೊ ಇಲ್ಲೇನಿದೆ ಫಾರ್ S6 ತಾನೆ. ಸೊ n is equal to 6. ಎಷ್ಟಿದೆ ಆರ್ಡರ್ ಆಫ್ ದ ಸಬ್ ಗ್ರೂಪ್ ಎಷ್ಟು ಬರುತ್ತೆ? 2 power 6 minus 2 is equal to 2 power 4 which is equal to 16. Therefore option A is the right answer. ರಿಸಲ್ಟ್ಸ್ಗಳು ನೆನ್ಪಿಟ್ಕೊಳ್ಳಿ. ಡೈರೆಕ್ಟೇ ಇರುತ್ತೆ, ಜಾಸ್ತಿ ಟೈಮ್ ಟೇಕಿಂಗ್ ಯಾವುದು ಕೊಡೋಣ ನಿಮಗೆ. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 30. ವಾಟ್ ಈಸ್ ಗಿವನ್? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಕೇಳಿದ್ದಾರೆ. ಹೌದಾ? ಸೊ ಇವೇನು ಟೋಪಾಲಜಿ ಡೈರೆಕ್ಟ್ ರಿಸಲ್ಟ್ಸ್ಗಳಿದಾವಲ್ಲ, ನಾನು ಒಂದು ಏನು ಶಾರ್ಟ್ಸ್ ಅಂತ ಇರುತ್ತಲ್ಲ ಯೂಟ್ಯೂಬ್ ಶಾರ್ಟ್ಸು, ಸೊ ಅದರಲ್ಲಿ ನಿಮಗೆ ಟೋಪಾಲಜಿದು ಇಂಪಾರ್ಟೆಂಟ್ ರಿಸಲ್ಟ್ಸ್ನ ಶೇರ್ ಮಾಡಿದ್ದೀನಿ. ಇಫ್ ಪಾಸಿಬಲ್ ಗೋ ಆ್ಯಂಡ್ ವಾಚ್ ದ್ಯಾಟ್ ಆಲ್ಸೋ. ಓಕೆ, ಸೊ ಅದರಲ್ಲಿ ನಿಮಗೆ ಇದು ಸಿಕ್ಬಿಡುತ್ತೆ. ಸೊ ವಿಚ್ ಈಸ್ ಟ್ರೂ ಅಂತ ಕೇಳಿದ್ದಾರೆ. ಹೌದಲ್ಲ? ಸೊ ಆರ್ ಇನ್ ದ ಲೋಯರ್ ಲಿಮಿಟ್ ಈಸ್ ಕನೆಕ್ಟೆಡ್, ನಾಟ್ ಪಾಸಿಬಲ್. ಇಫ್ ಎ ಈಸ್ ಎನಿ ಪ್ರಾಪರ್ ಸಬ್ಸೆಟ್ ಆಗಿದ್ದರೆ ಬೌಂಡ್ರಿ ಆಫ್ ಎ ಈಸ್ ಈಕ್ವಲ್ ಟು ಎಂಪ್ಟಿ ಸೆಟ್ ಬರುತ್ತಾ? Not is not possible. Then R in the finite complement topology is not a Hausdorff space. Is actually Hausdorff space. Hodala. And R in the standard topology is not path connected. It is actually path connected. So therefore option C ಏನಾಗುತ್ತೆ 30 ಗೆ ಆನ್ಸರ್ ಆಗುತ್ತೆ. ರೈಟ್. ಕಮಿಂಗ್ ಟು ಕ್ವಶನ್ ನಂಬರ್ 31. ಇದು ಆಲ್ರೆಡಿ ರಿಪೀಟೆಡ್, ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಹೌದಾ? ಸೊ ಏನಾಗುತ್ತೆ ಟೌ ಇಸ್ ಈಕ್ವಲ್ ಟು ಟೌ ಡ್ಯಾಶ್. ಇದನ್ನು ಡೈರೆಕ್ಟ್ ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಡಿಕ್ಷನರಿ ಆರ್ಡರ್ ಟೋಪಾಲಜಿಯಲ್ಲಿ ಟೌ ಮತ್ತು ಟೌ ಡ್ಯಾಶ್ ಏನಿದೆಯಲ್ಲ, right? So that is nothing but dictionary order topology on R cross R is equal to the product topology. Okay, next, if A is a subset of topological space, which one is not true anta kelidare. Not true andre see subset antandre interior matte boundary relations alli keltidaralla, not true. Okay, so not true andre yavadu barutte idralli? See, interior of A and boundary of A is not equal to empty ಅಂತ ಕೊಟ್ಟಿದ್ದಾರೆ. ಸಿ ಇಟ್ ಈಸ್ ಎ ಸಬ್ಸೆಟ್ ಆಫ್ ಟೋಪೋಲಾಜಿಕಲ್ ಸ್ಪೇಸ್ ಅಂದಾಗ ನಾವು ಇಂಟೀರಿಯರ್ ಅಂತ ಅಂದರೆ ಈಗ ಒಂದು ಸೆಟ್ ಇದೆ, ಇದು ಫುಲ್ಲು ಟೋಪೋಲಾಜಿಕಲ್ ಸ್ಪೇಸ್ ಎಕ್ಸ್ ಇದೆ ಅಂದರೆ ಇದ್ರ ಒಳಗಡೆ ಸೆಟ್ ತೊಗೊಂಡ್ರೆ ಈ ಬೌಂಡ್ರಿ ಬಿಟ್ಟು ಒಳಗಡೆ ಇರೋದನ್ನು ಇಂಟೀರಿಯರ್ ಅಂತೀವಿ. ಇಂಟೀರಿಯರ್ ಮತ್ತು ಬೌಂಡ್ರಿಗೆ ಯಾವುದು ಕಾಮನ್ ಪಾಯಿಂಟ್ಸ್ ಇರೋದಿಲ್ಲ. ಹೌದಲ್ಲ? ಸೊ ದೇರ್ ಫಾರ್ ಇಂಟರ್ಸೆಕ್ಷನ್ ಏನಾಗುತ್ತೆ ಇಬ್ರದ್ದು ಇಂಟೀರಿಯರ್ ಆ್ಯಂಡ್ ಇವೆರಡ್ರದ್ದು ಇಂಟರ್ಸೆಕ್ಷನ್ ಏನಾಗುತ್ತೆ ಈಸ್ ಈಕ್ವಲ್ ಟು ಎಂಟಿ ಸೆಟ್ ಆಗುತ್ತೆ. ಬಟ್ ಅವ್ರು ನಾಟ್ ಈಕ್ವಲ್ ಟು ಕೊಟ್ಬಿಟ್ಟಿದ್ದಾರೆ. ಹೌದಾ? ಸೊ ದೇರ್ ಫಾರ್ ಆಪ್ಷನ್ ಬಿ ಈಸ್ ದ ರಾಂಗ್. ವಾಟ್ ಯು ಸೇ ಇಟ್ ಈಸ್ ಫಾಲ್ಸ್ ಆ್ಯಂಡ್ ದೇರ್ ಫಾರ್ ದ್ಯಾಟ್ ಈಸ್ ಅವರ್ ಆನ್ಸರ್. ಆಲ್ ರೈಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 33. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ? ಅಂದರೆ 3 ಯಾವುದು ಟ್ರೂ ಇದ್ದಾವೆ, 1 ಯಾವುದು ಟ್ರೂ ಇಲ್ಲ ಅಂತೇಳಿ ಡೈರೆಕ್ಟ್ಲಿ ಇಲ್ಲೇ ಇದೆ ಅಲ್ಲ, ಎವ್ರಿ ಕನೆಕ್ಟೆಡ್. ಇದು ಭಾಳ ಕೇಳ್ತಾರೆ, ಆಲ್ಮೋಸ್ಟು ಎಷ್ಟು ಸತಿ ರಿಪೀಟ್ ಆಗಿದೆ. ಹೌದಾ? ಸೊ ಏನೋ ಕನೆಕ್ಟೆಡ್ ಸ್ಪೇಸ್, ಇದು ನಿಮಗೆ ಕ್ಲೀನಾಗಿ ನೆನಪಿರಬೇಕು. ಪಾತ್ ಕನೆಕ್ಟೆಡ್ ಇಂಪ್ಲೈಸ್ ಕನೆಕ್ಟೆಡ್, ಬಟ್ ಕನೆಕ್ಟೆಡ್ ಡಸ್ ನಾಟ್ ಇಂಪ್ಲೈ ಪಾತ್. ಕನೆಕ್ಟೆಡ್ ಆಗಿದೆ ಅಂದ ತಕ್ಷಣ ನಾವು ಪಾತ್ ಕನೆಕ್ಟೆಡ್ ಅಂತ ಹೇಳೋದಿಲ್ಲ. ಪಾತ್ ಕನೆಕ್ಟೆಡ್ ಆಗಿದೆ ಅಂದರೆ ಡೆಫಿನೆಟ್ಲಿ ಕನೆಕ್ಟೆಡ್ ಆಗಿದೆ ಅಂತ ಹೇಳ್ಬೋದು. ಓಕೆ, right? So coming to question number 34. The smallest positive integer for which this holds. ಇದು ಈಸಿ ಇದೆ ಆ್ಯಕ್ಚುಲಿ, ನೀವೇ ಸಾಲ್ವ್ ಮಾಡ್ಕೋಬಹುದು. ಸೊ ಏನು ಮಾಡ್ತೀರಾ? ಸ್ಮಾಲೆಸ್ಟ್ ಅಂದರೆ ಫಸ್ಟ್ 2 ಇಂದ ಬನ್ನಿ. ಮ್ಯಾಕ್ಸಿಮಮ್ ಟ್ರೈ ಮಾಡಿ ಈವನ್ ನಂಬರ್ನ ನೋಡ್ಕೊಳ್ಳಿಕ್ಕೆ. ಯಾಕೆ ಹೇಳಿ? ಐ ಸ್ಕ್ವೇರು, ಐ ಪವರ್ 4 ಇವನ್ನ ನೀವು ಮಾಡ್ಬೋದು. ಹೌದಾ? ಈಸ್ ಈಕ್ವಲ್ ಟು ಏನು ಬರುತ್ತೆ? a plus b whole square divided by a minus b whole square. a plus b whole square ಅಂದರೆ a square plus b square minus plus 2ab divided by a square plus b square minus 2ab. i square ಅಂದರೆ -1 ತಾನೆ, ಇದು ಹೋಗುತ್ತೆ ಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲ. i square ಅಂದರೆ -1, 1 - 1 0. ಸೊ 2i divided by ಇದು ಉಳಿಯುತ್ತೆ, ಕ್ಯಾನ್ಸಲ್ ಆಗಿ -1 ಆಗ್ತಾ ಇದೆ. ಸೊ ಇಲ್ಲಿ 1 ಬರಬೇಕಿತ್ತು ನಮಗೆ. ಹೌದಾ? 1 ಬರಬೇಕು, ಬಟ್ ಅದಾಗ್ತಾ ಇಲ್ಲ. ಸೊ ಗೋ ವಿತ್ ಈವನ್ ನಂಬರ್, ದಟ್ ಈಸ್ 4. 1 + i ಹೋಲ್ ಪವರ್ 4 ಅಂದರೆ ಹೋಲ್ ಸ್ಕ್ವೇರ್. ಹೌದಲ್ಲ? ಸೊ ನಿಮಗೆ ಆಲ್ರೆಡಿ ಇದು ಸಿಕ್ಕಿದೆ, ಇದೆಯದೆ ಹೋಲ್ ಪವರ್ 4 ಅಂದರೆ ಇದಕ್ಕೂ ಹೋಲ್ ಸ್ಕ್ವೇರ್. ಹೌದಾ? ಸೊ ಇದನ್ನು ಸ್ಕ್ವೇರ್ ಮಾಡಿದ್ದು ಆಲ್ರೆಡಿ ಕಂಡುಹಿಡಿದಿದ್ದೀರಾ. 2i by -2i ಇದು ಹೋಲ್ ಸ್ಕ್ವೇರ್. ಇನ್ನೊಂದು ಸತಿ ಮಾಡಿದ್ರೆ ಪವರ್ 4. 2 ಸ್ಕ್ವೇರ್ 4, i ಸ್ಕ್ವೇರ್ ಹಂಗೆ ಇರಲಿ. ಮೈನಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ 4, i ಸ್ಕ್ವೇರ್. ಸೊ ಎವ್ರಿಥಿಂಗ್ ಗೆಟ್ಸ್ ಕ್ಯಾನ್ಸಲ್ 1. ಸೊ ದೇರ್ ಫಾರ್ ವಿಚ್ ಇಸ್ ದ ನಂಬರ್ ದಟ್ ಹೋಲ್ಡ್ಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟಿಜರ್ ಅಂದರೆ ಬಿ. ದಟ್ ಈಸ್ ಆಪ್ಷನ್ 4. ಸಾರಿ, ಆಪ್ಷನ್ ಬಿ. ಆನ್ಸರ್ ಈಸ್ 4. ರೈಟ್. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 35 ಏನು ಹೇಳ್ತಾ ಇದೆ ನೋಡಿ?
order of G, let G be a cyclic group of order 10, then the number of elements of order 5 is ಎಷ್ಟಾಗುತ್ತೆ 5 - 1 4 ಆಗುತ್ತೆ ತಾನೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನು ಡೈರೆಕ್ಟ್ ಇದೆ. ಏನು ಮಾಡ್ತೀರಿ ಹೇಳಿ, ಹೌ ಡು ಆ್ಯಕ್ಚುಲಿ ಇದು ಆರ್ಡರ್ ಆಫ್ ಜಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಆರ್ಡರ್ ಆಫ್ ಜಿ 10. ಇದಕ್ಕೆ ಸಬ್ ಗ್ರೂಪ್ಸ್ ಅಂದರೆ ಪಾಸಿಟಿವ್ ಡಿವೈಸಸ್ ಎಷ್ಟು 1 2 5 10, ಎಸ್ ಒನ್. ಸೊ 4 ಸಬ್ ಗ್ರೂಪ್ಸ್ ಪಾಸಿಬಲ್. ಸೊ ಇಫ್ ಜಿ ಇಸ್ ಈಕ್ವಲ್ ಟು ಜಿ ಇಸ್ ಎ ಸೈಕ್ಲಿಕ್ ಗ್ರೂಪ್ ತಾನೇ ಕೊಟ್ಟಿರೋದು, ದೆನ್ ಈಚ್ ಎಲಿಮೆಂಟ್ ವಿಲ್ ಬಿ ಆಫ್ ದ ಫಾರ್ಮ್ ಎ ಪವರ್ ಕೆ, right? And order of a power k is equal to what, n divided by gcd of k comma n. already ಹೇಳಿದ್ದೀನಿ ಇದನ್ನ, right? So option A. Coming to question number 36, ನನಗಿದು ಸ್ಟ್ರೈಟ್ ಲೈನ್ ಅಂತ ಬರ್ತಾ ಇತ್ತು. ಯು ಜಸ್ಟ್ ವೆರಿಫೈ ದಿಸ್ ಒನ್. ಅವರು ನಿಮಗೆ ಆಪ್ಷನ್ನಲ್ಲಿ ಸರ್ಕಲ್ಸ್ ಕೊಟ್ಟಿದ್ದಾರೆ, ಬಟ್ ಐ ವಾಸ್ ನಾಟ್ ಗೆಟಿಂಗ್ ಇಟ್. ಇಫ್ ಯು ಗೆಟ್ ದ ಆನ್ಸರ್ ಪ್ಲೀಸ್ ಲೆಟ್ ಮಿ ನೋ. ಅಲ್ವಾ? Yes, coming to question number 37. Question number 37 ಏನು ಕೊಟ್ಟಿದ್ದಾರೆ ನೋಡಿ, n is the smallest integer such that phi of n divided by n less than 1/4, where phi is Euler phi function. ಏನು ಮಾಡ್ತೀರಾ ಇದಕ್ಕೆ, ಏನು ಮಾಡ್ಬೇಕು ಹೇಳಿ, ಆಪ್ಷನ್ಸಲ್ಲಿ n ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ, ಹೌದಾ? ಸೊ phi of n less than 1/4 divided by n ಅಲ್ಲ. ಓಕೆ, ಸೊ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿಕೊಡ್ರಿ. 4 into phi of n ಈಸ್ ಲೆಸ್ ದ್ಯಾನ್ n, ಈ ಥರ ಆಗ್ತಾ ಇದೆಯಾ ಅಂತ ನೋಡ್ಕೊಡ್ರಿ ಅಷ್ಟೇ. ಇಫ್ n is the smallest integer, then n is equal to smallest integer which satisfies this condition ಅನ್ನೋದನ್ನು ನಾವು ಸರ್ಚ್ ಮಾಡಬೇಕಾಗಿದೆ, ಹೌದಾ? ಸಿನ್ಸ್ ಅವ್ರು ಸ್ಮಾಲೆಸ್ಟ್ ಕೊಟ್ಟಿದ್ದಾರೆ, ಸ್ಮಾಲೆಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. 105 ಇಂದ ಸ್ಟಾರ್ಟ್ ಮಾಡಿರಿ. ಏನಿದೆ, phi of 105 ಡಿವೈಡೆಡ್ ಬೈ n ಅಂತಂದರೆ ನಾವೇನು ತೊಗೊಂಡು 105 ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ 105 ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ವಾಟ್, 3 into 5 into 7 divided by 105. Yes or no? Now it is phi of 3 into phi of 5 into phi of 7 divided by 105. So phi of p is equal to ಗೊತ್ತಲ್ಲ, phi of p is equal to ಏನಾಗುತ್ತೆ, phi of p is equal to p minus 1, right? p means ಪ್ರೈಮ್ ನಂಬರ್ ಇರಬೇಕು. ಮತ್ತು ಆಮೇಲೆ ನೀವೆಲ್ಲ phi of ಸಮಥಿಂಗಿಗೆ p minus 1 ಮಾಡಬೇಡಿ. p ಅಂದರೆ ಪ್ರೈಮ್ ನಂಬರ್ ಇದ್ದಾಗ ಯು ಕ್ಯಾನ್ ರೈಟ್ ಲೈಕ್ ದಟ್. ಸೊ 3 minus 1 2, 5 minus 1 4 into 6 divided by 105. It is equal to 6 4 24, 24 2s 24 2s ಎಷ್ಟಾಗುತ್ತೆ ರೀ, 20 ಇಂದ 6 4 24, 24 2s 4 2s 8, 24 8. So therefore 48 divided by 105, which is nothing but 3s 5s 1 6, 16 by 35, ಹೌದಾ? ಸೊ 16 by 35 ಬರ್ತಾ ಇದೆ, ಹೌದಾ? ಎಸ್ ಆರ್ ನೋ? ಆ್ಯಕ್ಚುಲಿ ಹಂಗಲ್ಲ ಮಾಡೋದು, ಇಲ್ಲಿ ಮಾಡಬೇಕಿತ್ತಲ್ಲ, ನಾವು ಇದನ್ನು ನೋಡಬೇಕಿತ್ತು. ವಿ ಆರ್ ಡೂಯಿಂಗ್ phi of n by this one. ಓಕೆ, ನೋ ಪ್ರಾಬ್ಲಮ್. 16 by 35 ಇದೆಯಾ, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 1/2. ನೀವು ಯಾವ ಥರ ಮಾಡ್ತೀರಾ ಅಂದರೆ ಆ ಥರನೇ ಮಾಡ್ಬೋದು, ಇಲ್ಲ ಅಂದರೆ 4 into phi of n ಇತ್ತಲ್ಲ, 4 into phi of n ಅಂದರೆ ಎಷ್ಟು, ನ್ಯೂಮರೇಟರ್ ಅಷ್ಟು ನೋಡ್ಕೊಂಡು ಹೋಗಿ, ಎಷ್ಟು ಬಂತು 48 ಅಲ್ಲ. ಸೊ 4 into 48 ಈಸ್ ಲೆಸ್ ದ್ಯಾನ್ n ಅಂದರೆ ಎಷ್ಟಿತ್ತು 105. ಸೊ 8 4s ಇದೆಷ್ಟಾಗುತ್ತೆ, 40 into 4 ಅಂದರೆ 160, ಹೌದಲ್ಲ? 8 4s 30, 160 plus 30 means 192 less than 105. Is it possible? No, it is not possible. Once again, next you take next number ಯಾವುದಿದೆ, 210 ತಗೊಳ್ಳಿ. 4 into phi of n less than n satisfy ಯಾವುದು ಮಾಡ್ತಿದೆ ಅಂತ ನಾವು ನೋಡ್ತಿರೋದು, ಹೌದಾ? ಸೊ 4 into phi of n ಅಂದರೆ phi of 210 less than 210 ಬರುತ್ತಾ ನೋಡಿ. 4 210ನ ನಾನು ಹೇಗೆ ಬರಿಬೋದು, 210 3 7s 0s, ನೆಕ್ಸ್ಟ್ ಹೆಂಗೆ 2 3s 5s 5 7s. ಓಕೆ, ಬರಿಬೋದಲ್ಲ. 2 into 3 into 5 into 7 ಬರಿಬೋದಾ? ಸೊ ಅದನ್ನು ಇಲ್ಲೇ ಸ್ಪ್ಲಿಟ್ ಮಾಡಿ ಬರಿತೀನಿ. 3 into 5 into 5 5 of 7 divided less than, not divided by r. ಓಕೆ, 210. ಸೊ 4 phi of p ಅಂದರೆ p minus 1, 1 into 300, 2 into 4 into 6 less than 210. 6 4s 4 2s 8, 6 4s 24, 24 into 8, 24 into 8 ಎಷ್ಟಾಗುತ್ತೆ, 24
24 into 8 192 ಅಗೇನ್ ಸೇಮ್ ಅದು ಆ್ಯಕ್ಚುಲಿ ಬಂದಿರೋದಲ್ಲ 48 into 4 ಮಾಡಿದರೆ 210 ಕರೆಕ್ಟ್ ಇದೆ ತಾನೇ ಇದು ಸ್ಯಾಟಿಸ್ಫೈ ಆಗ್ತಾ ಇದೆ ಸೊ ದೇರ್ಫೋರ್ ಯಾವ ಆಪ್ಷನ್ ಅದು 210 ಅನ್ನೋದು ಆಪ್ಷನ್ ಎ ಸೊ ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಡನ್ ಇಫ್ y is equal to ಕ್ವೆಶ್ಚನ್ ನಂಬರ್ 38 ಏನು ಕೊಟ್ಟಿದ್ದಾರೆ ನೋಡಿ ಇಫ್ y is equal to x is a solution of the differential equation then the second linearly independent solution ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಹೌದಾ ಸೊ ನೀವೇನಿಲ್ಲ ಆಪ್ಷನ್ಸ್ ನೋಡ್ರಿ ಕರೆಕ್ಟಾಗಿ y is equal to ಏನು ಕೊಟ್ಟಿದ್ದಾರೆ x ಇನ್ವರ್ಸ್ ಆಪ್ಷನ್ ಎ ಅನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ ಓಕೆ ಏನು ಮಾಡೋದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ ಸೊ ಮಾಡೋಕ್ಕೆ ನನಗೆ y ಡ್ಯಾಶ್ ಬೇಕು y is equal to x ಇನ್ವರ್ಸ್ ಅಂದರೆ 1/x ಸೊ y ಡಿಫ್ರೆನ್ಶಿಯೇಟ್ ಅಲ್ಲ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ 1/xಗೆ ಮೈನಸ್ 1/x². ವಿ ವಾಂಟ್ ಡಿ ಸ್ಕ್ವೇರ್ ಆಲ್ಸೋ ಸೊ ಡಿಫ್ರೆನ್ಶಿಯೇಟ್ ಒನ್ಸ್ ಅಗೇನ್ ವಾಟ್ ಯು ಗೋಯಿಂಗ್ ಟು ಗೆಟ್ 1/x⁴ ಸಿಗುತ್ತೆ ತಾನೆ ರೈಟ್ 1/x⁴ ಸಿಗುತ್ತೆ ಬಟ್ x² ಏನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ವಿಚ್ ಇಸ್ ಈಕ್ವಲ್ ಟು 2/x³ ಓಕೆ 2/x³ therefore now take the equation x² into d² ಅಂದರೆ ಡಬಲ್ ಡಿಫ್ರೆನ್ಶಿಯೇಷನ್ ಏನು ಬಂದು 2/x³ plus x into dy/dx ಏನು ಬಂತು minus 1/x². next minus y is equal to y means 1/x 1/x is equal to 0 ಬರುತ್ತೋ ಇಲ್ಲ ಅಂತ ನೋಡಬೇಕು ಹೌದಾ 1/x ಇಲ್ಲಿ x² x ಕ್ಯಾನ್ಸಲ್ x ಕ್ಯಾನ್ಸಲ್ ಸೊ 2/x minus 1/x minus 1/x minus 1/x minus 1/x ಅಂದರೆ ಏನಾಗುತ್ತೆ minus 2/x ಆಗುತ್ತೆ ಸೊ ಏನಾಗುತ್ತೆ ಇಲ್ಲಿಗೆ ಈಸ್ ಈಕ್ವಲ್ ಟು 0 ಬರ್ತಾ ಇದೆ ಸೊ ಬೇರೆ ಆಪ್ಷನ್ ಚೆಕ್ ಮಾಡೋದೇ ಬೇಡ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಅಥವಾ ನೀವು ಹೋಮೋಜಿನಿಯಸ್ ಐತೆ ಇದು ಈಕ್ವೇಷನ್ ಹೋಮೋಜಿನಿಯಸ್ ಇದೆ ಬೇಕಿದ್ರೆ ಬೇರೆ ಮೆಥಡಲ್ಲಿ ಮಾಡ್ತೀನಿ ಅಂದರೆ ಏನು ಮಾಡ್ಬೇಕು ಹೇಳಿ ಹೋಮೋಜಿನಿಯಸ್ ಅಂದರೆ ನೀವೇ ಮಾಡ್ಕೊಳ್ಳಿ ಇದನ್ನು z is equal to log x ತೊಗೊಂಡ್ಬಿಟ್ಟು x is nothing but e power z ಆಗುತ್ತೆ ತಾನೆ ಬೋತ್ ಸೈಡ್ಸ್ ನೆಕ್ಸ್ಟ್ ಆಕ್ಸಿಲರಿ ಈಕ್ವೇಷನ್ ಏನು ತೊಗೊತೀರಾ d into d minus 1 into y dy minus y is equal to 0 m² minus m plus m minus 1 is equal to 0 cancel m is equal to plus or minus 1 ಸೊ ಈ ಥರ ಮಾಡ್ಕೊಂಡು ನೀವೇ ಮಾಡ್ಬೋದಾಯ್ತಾ ಸೊ ಸೊಲ್ಯೂಷನ್ ಬರುತ್ತಲ್ಲ ನಿಮಗೆ ಅದೇನು y is equal to c1 plus something c1 into something plus c2 into ಬಿಕಾಸ್ ಹೈಯೆಸ್ಟ್ ಆರ್ಡರ್ ಎಷ್ಟು 2 ತಾನೆ ಸೊ ಎರಡು ಸೊಲ್ಯೂಷನ್ಸಲ್ಲಿ ಯಾವುದೋ ಒಂದಾದರೂ ಇದನ್ನು ಸ್ಯಾಟಿಸ್ಫೈ ಮಾಡ್ತಿರುತ್ತೆ ಆ ಥರ ಓಕೆ ಅದು ಬೇಕಾಗಿಲ್ಲ ಈಗ ಸದ್ಯಕ್ಕೆ ಈಸಿ ಮೆಥಡ್ ಇರಬೇಕಾದ್ರೆ ಡೋಂಟ್ ಗೋ ವಿತ್ ಕಾಂಪ್ಲಿಕೇಟೆಡ್ ಮೆಥಡ್ಸ್ ರೈಟ್ ಓಕೆ ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 39 ಕ್ವೆಶ್ಚನ್ ನಂಬರ್ 39 ಏನಿದೆ PDE ಕೊಟ್ಟಿದ್ದಾರೆ ಹೌದಾ ಸೆಟ್ ಆಫ್ ಆಲ್ ದ ರೈಟ್ ಸರ್ಕ್ಯುಲರ್ ಕೋನ್ಸ್ ಹೂಸ್ ಆಕ್ಸಿಸ್ ಕೋಯಿನ್ಸೈಡ್ ವಿತ್ z ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ ಸೊ ಕೋಯಿನ್ಸೈಡ್ ವಿತ್ z ಆಕ್ಸಿಸ್ ಅಂದರೆ ಮೀನಿಂಗ್ ಏನು 39 ಸರ್ಕ್ಯುಲರ್ ಕೋನ್ ಅಂದರೆ 3D ತಾನೆ 3D ಮೀನ್ಸ್ ವಿ ಹ್ಯಾವ್ 3 ಆಕ್ಸಿಸ್ XYZ ಎಸ್ ನೋ ರೈಟ್ ಸೊ ಏನು ರಿಲೇಷನ್ ಇದೆ ಕ್ಲೀನಾಗಿ ನೋಡಿ ಕೋಯಿನ್ಸೈಡ್ ವಿತ್ z ಆಕ್ಸಿಸ್ ಇದ್ದಾಗ ಏನಾಗುತ್ತೆ x² plus y² is equal to z² ಆಗುತ್ತೆ ಅದೇ ನಾನು y ಆಕ್ಸಿಸ್ ಜೊತೆ ಹೇಳ್ಬಿಟ್ರೆ x² plus z² is equal to y² ಆಗುತ್ತೆ ಎಸ್ ನೋ ರೈಟ್ ಸೊ ಈಗ ನೋಡಿ ಇದನ್ನು ನಾವು ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ದಿಸ್ ಒನ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ 2x is equal to 2z dou z by dou x ನೆಕ್ಸ್ಟ್ ಇದನ್ನು ಮಾಡಿದ್ರೆ 2y is equal to 2z dou z by dou y right divide the both equations so suppose this is equation 1 this is 2 ಅಂತ ಅನ್ಕೊಳ್ಳೋಣ 1 divided by 2 ಮಾಡಿದ್ರೆ ಏನಾಗುತ್ತೆ 2 ಕ್ಯಾನ್ಸಲ್ ಆಗುತ್ತಾ ಹೌದಾ ಸೊ x by y ಅಷ್ಟೇ ಉಳಿಯುತ್ತೆ ಈ ಕಡೆನೂ ಅಷ್ಟೇ 2 ಕ್ಯಾನ್ಸಲ್ ಆಗಿ ಏನೇನು ಉಳಿಯುತ್ತೆ z ಓಕೆ z ಕ್ಯಾನ್ಸಲ್ ಆಗುತ್ತೆ 2z ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ನ್ಯೂಮರೇಟರಿಗೆ dou z divided by dou x divided by dou z divided by dou y so cross multiply what you are going to get x into dou z by dou y is equal to y into dou z by dou x right so ಈ equation ಇದೆಯಲ್ಲಾದರೂ observe dou z by dou y ಇದೆಯಾ ಓಕೆ ಇಲ್ಲಿದೆ ನೋಡಿ LHSಗೆ ಬಂದುಬಿಟ್ಟಿದೆ ಅದು ಓಕೆ ನೋ ಪ್ರಾಬ್ಲಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 40 ಎಸ್ ಸೊ ಕ್ವೆಶ್ಚನ್ ನಂಬರ್ 40 ಏನು ಕೊಟ್ಟಿದ್ದಾರೆ ನೋಡಿ ಸಪೋಸ್ u of xy satisfies Laplace equation del square u is equal to 0 in r square and u is equal to x on the unit circle then at origin ಇದು ಲ್ಯಾಪ್ಲಾಸ್ ಇಕ್ವೇಷನ್ ಓದಿದ್ರೆ ನಿಮಗೆ ಗೊತ್ತಿರುತ್ತೆ ಏನು ಹೇಳಿ ಲ್ಯಾಪ್ಲಾಸ್ ಇಕ್ವೇಷನ್
So Laplace equation ಏನು ಹೇಳುತ್ತೆ? It states that the sum of second partial derivatives of any function, that is what? 0? Yes or no? So it has one property that is known as maximal property or maximum property. Right? Maximum property. ಅದೇನು ಹೇಳ್ತಾಳೆ? Maximum or minimum value of the ಫಂಕ್ಷನ್ ಏನಿದೆಯಲ್ಲ, ಯಾವ ಫಂಕ್ಷನ್ನು ಲ್ಯಾಪ್ಲಾಸ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯೋ ಅದು ಎಲ್ಲಿಗೆ ರೀಚ್ ಈಸ್ ಅಟೆಂಡ್, ಎಲ್ಲಿ ಅಟೆಂಡ್ ಆಗುತ್ತೆ? ಇನ್ ದ ಬೌಂಡ್ರಿ ಆಫ್ ದಟ್ ರೀಜಿಯನ್. ಮ್ಯಾಕ್ಸಿಮಮ್ ಪ್ರಾಪರ್ಟಿ ಹೇಳೋದೇನು, ಒಂದು ಫಂಕ್ಷನ್ ಯಾವುದು ಲ್ಯಾಪ್ಲಾಸ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯಲ್ಲ ಅದರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ನಮಗೆ ಬೌಂಡ್ರಿಯಲ್ಲಿ ಸಿಗುತ್ತೆ ಹೊರತು ಇಂಟೀರಿಯರಲ್ಲಿ ಸಿಗೋದಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಆ್ಯಸ್ ಯು ಅಪ್ರೋಚಸ್ ಟು, ಇಲ್ಲಿ ಬೌಂಡ್ರಿ ಕಂಡೀಷನ್ ನಮಗೆ ಕೊಟ್ಟಿರೋದು ಏನು ಹೇಳಿ? ದ ಬೌಂಡ್ರಿ ಕಂಡೀಷನ್ ಈಸ್ ಯು ಇಸ್ ಈಕ್ವಲ್ ಟು ಎಕ್ಸ್ ಆನ್ ಯೂನಿಟ್ ಸರ್ಕಲ್ ಕೊಟ್ಟಿದ್ದಾರೆ, ಹೌದಲ್ಲ? ಸೊ ದೇರ್ಫೋರ್ ವಾಟ್ ಹ್ಯಾಪನ್ಸ್, ಎಕ್ಸ್ ಈಸ್ the value of u on the boundary is finite. Why? Because the value of x is finite. Yes or no? And maximum principle ಏನು ಹೇಳುತ್ತೆ? You cannot have finite maximum or finite minimum ಅನ್ನೋದು ಎಕ್ಸಿಸ್ಟ್ ಆಗೋದಿಲ್ಲ. ರೈಟ್? ದೇ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಅಥವಾ ಲೆಸ್ ದ್ಯಾನ್ ಕಂಡೀಷನ್ಸ್ ಇರಬೇಕು, ಹೌದಲ್ಲ? ಸೊ ಇಲ್ಲಿ ಆವಾಗ ಆಪ್ಷನ್ ಏನು? ಬಿ ಮತ್ತು ಸಿ ಅಂತೂ ಡಿಸ್ಕಾರ್ಡ್ ಆಗುತ್ತೆ. ಅಟೆನ್ಸ್ ಫೈನೈಟ್ ಮ್ಯಾಕ್ಸಿಮಮ್, ಫೈನೈಟ್ ಮಿನಿಮಮ್ ಅಂತ ಏನು ಹೇಳ್ತೀವಲ್ಲ ಅದು ಪಾಸಿಬಲ್ ಇಲ್ಲ, ಹೌದಾ? ಸೊ ದೆನ್ ವಿ ಆರ್ ಲೆಫ್ಟ್ ವಿತ್ ಯು ಟೆನ್ಸ್ ಟು ಇನ್ಫಿನಿಟಿ ಆ್ಯಂಡ್ ಯು ಇಸ್ ಈಕ್ವಲ್ ಟು 0. ರೈಟ್? ಯು ಇಸ್ ಈಕ್ವಲ್ ಟು 0. ಈಗ ನಾವೇನು ಮಾಡ್ತೀವಿ? ಯು ಟೆನ್ಸ್ ಟು ಇನ್ಫಿನಿಟಿ ಕೂಡ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ತೊಗೊಳ್ಳಿಕ್ಕೆ ಆಗೋದಿಲ್ಲ? ವಿ ಹ್ಯಾವ್ ಒನ್ ಮೋರ್ ಪ್ರಾಪರ್ಟಿ ದಟ್ ಈಸ್ ಮೀನ್ ವ್ಯಾಲ್ಯೂ. ಮೀನ್ ವ್ಯಾಲ್ಯೂ ಪ್ರಾಪರ್ಟಿ ಅನ್ನೋದು ಕೂಡ ಇದೆ. ಅದೇನು ಹೇಳುತ್ತೆ? ವ್ಯಾಲ್ಯೂ ಆಫ್ ದ ಹಾರ್ಮೋನಿಕ್ ಫಂಕ್ಷನ್, ಅಂದರೆ ಯಾವ ಫಂಕ್ಷನ್ ಲ್ಯಾಪ್ಲಾಸ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯೋ ಅದನ್ನು ನಾವೇನಂತೀವಿ? ಒಂದು ಸ್ಪೆಷಲ್ ನೇಮಿಂದ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಹಾರ್ಮೋನಿಕ್ ಫಂಕ್ಷನ್. ಹಾರ್ಮೋನಿಕ್ ಫಂಕ್ಷನ್ಸ್ ಏನು? They are the function which satisfy the Laplace equation. Yes or no? So mean value property ಏನು ಹೇಳುತ್ತೆ ಅಂತ ಅಂದರೆ, ವ್ಯಾಲ್ಯೂ ಆಫ್ ಹಾರ್ಮೋನಿಕ್ ಫಂಕ್ಷನ್ಸ್, ಹಾರ್ಮೋನಿಕ್ ಫಂಕ್ಷನ್ ಇನ್ ದ ವ್ಯಾಲ್ಯೂ at a point is equal to average of its value on the circle, average of its value of the circle that is centered at that point. ರೈಟ್? ಸೊ ಇಲ್ಲಿ ನಾವೇನಾದರೂ ಇನ್ಫಿನಿಟಿ ತೊಗೊಂಡ್ಬಿಟ್ರೆ ಅದು ನಮ್ಮ ಪಾಯಿಂಟ್ ಯಾವುದು ಇಲ್ಲಿ ಕೊಟ್ಟಿರೋದು ಅಟ್ ಚೆಕ್ ಮಾಡಬೇಕಾಗಿರೋದು ಆರಿಜಿನ್ ಹತ್ರ. ಸೊ ಅಟ್ ಆರಿಜಿನ್ ಏನಾಗುತ್ತೆ? ಇಟ್ಸ್ ಆ್ಯಾವ್ರೇಜ್ ವ್ಯಾಲ್ಯೂ ಕೂಡ ಏನಾಗ್ಬಿಡುತ್ತೆ? ಟೆನ್ಸ್ ಟು ಇನ್ಫಿನಿಟಿ ಆಗಿಬಿಡುತ್ತೆ. ರೈಟ್? ಅದು ಕಾಂಟ್ರಡಿಕ್ಟ್ ಮಾಡುತ್ತೆ ಯಾವುದನ್ನ ನಾವು ಫೈನೈಟ್ ಬೌಂಡ್ರಿ ಕಂಡೀಷನ್ ಎಕ್ಸಿಸ್ಟ್ ಆಗುತ್ತೆ ಅಂತಲೂ ಹೇಳ್ತಿದ್ದೀವಿ, ಏನೋ ಟೆನ್ಸ್ ಟು ಇನ್ಫಿನಿಟಿನೂ ಹೇಳ್ತಾ ಇದ್ದೀವಿ, ಅಂದರೆ ಕಾಂಟ್ರಡಿಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ದೇರ್ ಫೋರ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಯು ಇಸ್ ಈಕ್ವಲ್ ಟು 0 ಏನು ಮಾಡುತ್ತೆ? ಎರಡು ಮ್ಯಾಕ್ಸಿಮಮ್ ಪ್ರಾಪರ್ಟಿ ಮತ್ತು ಮೀನ್ ವ್ಯಾಲ್ಯೂ ಪ್ರಾಪರ್ಟಿ ಎರಡನ್ನೂ ಸ್ಯಾಟಿಸ್ಫೈ ಮಾಡ್ತಾ ಇದೆ. Right, with the given finite boundary condition. So therefore option D is the right answer. Okay, so coming to question number 41, the surface satisfying dou square u divided by dou y square is equal to 3x cube y containing two lines y is equal to 0 is equal to u and y is equal to 1 is equal to u is ಯಾವುದು ಅಂತ? ಯಾವ ಸರ್ಫೇಸು ಇವೆರಡು ಲೈನ್ಸ್ನ ಕನ್ಸಿಸ್ಟ್ ಮಾಡುವಂಥದ್ದನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಕೇಳ್ತಿದ್ದಾರೆ, ಹೌದಲ್ಲ? ಸೊ ಏನು ಮಾಡ್ತೀರಾ? ಇಂಟಿಗ್ರೇಟ್ ಬೋತ್. ಫಸ್ಟ್ ಆಫ್ ಆಲ್ ನಿಮಗೆ ಇದನ್ನೇನು ಮಾಡ್ತೀರಾ? ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ ಇದೆಯಲ್ಲ, ಇದನ್ನು ಇಂಟಿಗ್ರೇಟ್ ಮಾಡಿ. ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆರ್ ವಾಟ್? ರೆಸಿಪ್ರೋಕಲ್ ಟು ಈಚ್ ಅದರ್. ಸೊ ಅಲ್ಲಿಗೆ ಏನು ಕ್ಯಾನ್ಸಲ್ ಆಗುತ್ತೆ? ಒನ್ ಟೈಮ್ ಡಿಫ್ರೆನ್ಷಿಯೇಷನ್ ಹೋಗಿ ಇಷ್ಟು ಉಳಿಯುತ್ತೆ. 3x³ ಹಂಗೆ ಇರುತ್ತೆ ಕಾನ್ಸ್ಟೆಂಟ್, ಬಿಕಾಸ್ ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ತಾನೆ. ರೈಟ್? ಸೊ ದೇರ್ ಫೋರ್ ಏನು ಉಳಿಯುತ್ತೆ? ವೈ ಅಷ್ಟೇ ಉಳಿಯುತ್ತೆ. ವೈದ್ ಇಂಟಿಗ್ರೇಷನ್ y square by 2 plus some constant. Again integrate, what are you going to get? 3 into x³ ಹಂಗೆ ಕಾನ್ಸ್ಟೆಂಟು 3/2 ಐತೆ. y square ಇಂಟಿಗ್ರೇಷನ್ y³ by 3 ಪ್ಲಸ್ ಸಿ ಹಂಗೆ ಇರಲಿ, ಕಾನ್ಸ್ಟೆಂಟ್ ಇಂಟಿಗ್ರೇಷನ್ y. ಕರೆಕ್ಟಾ? ಸೊ 3 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ? u is equal to x³ y³ by 2 plus cy. That is the solution. Is there any such thing? ಸೊ ಈ ಟರ್ಮ್ ಎಲ್ಲಿ ಬರ್ತಾ ಇದೆ? ಆಪ್ಷನ್ ಎ ಅಲ್ಲಿ ಬರ್ತಾ ಇದೆ. ಬೇಕಿದ್ರೆ ನೀವು ಸಿ ವ್ಯಾಲ್ಯೂನು ಕಂಡುಹಿಡಿಬೋದು, ಯಾಕಂದರೆ ಬೌಂಡ್ರಿ ಲೈನ್ಸ್ ಕೊಟ್ಟಿದ್ದಾರಲ್ಲ, ನೀವು ಬೇಕಿದ್ರೆ ಮಾಡಬೇಕು ಅಂತಲೂ ಮಾಡ್ಬೋದು. ನೋಡಿ, y is equal to 0, u is equal to 0 ಇದ್ದಾಗಂತೂ ಏನೂ ಸಿಗಲ್ಲ. y is equal to 1, u is equal to 1 ತೊಗೊಂಡ್ರೆ ಏನಾಗುತ್ತೆ? u1 x³ by 2 ಇಂಟು y ಅಂದರೆ 1 ತಾನೆ, ಪ್ಲಸ್ ಸಿ. ಸೊ ಸಿ ವ್ಯಾಲ್ಯೂ ಅಷ್ಟೇ ಇಲ್ಲೇ ಸಿಗ್ತಲ್ಲ, 1 ಮೈನಸ್ x³ by 2 ಸಿ ವ್ಯಾಲ್ಯೂ. ಕರೆಕ್ಟಾ? ಇದನ್ನು ತೊಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲ ಐತೆ ನೋಡಿ. ಸೊ ದೇರ್ ಫೋರ್ ಆಪ್ಷನ್ ಎ ಏನು ಮಾಡ್ತಾ ಇದೆ? ಸ್ಯಾಟಿಸ್ಫೈ ಮಾಡ್ತಾ ಇದೆ. ಓಕೆ, ಸೊ ದಟ್ ಈಸ್ ದ ಸರ್ಫೇಸ್ ದಟ್ ಈಸ್ ಸ್ಯಾಟಿಸ್ಫೈಯಿಂಗ್ ದ
ಈಕ್ವೇಷನ್ ಪಾರ್ಷಿಯಲ್ ಇಕ್ವೇಷನ್ ಯಾವುದಾದ್ರು ಡೋ ಸ್ಕ್ವೇರ್ ಯು ಬೈ ಡೋ ವೈ ಸ್ಕ್ವೇರ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಹೌದಾ? ನೆಕ್ಸ್ಟ್ ಕಮಿಂಗ್ ಟು 42 ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿ. ಲೆಟ್ ಎ ಇಸ್ ಈಕ್ವಲ್ ಟು ಸಮ್ ಮ್ಯಾಟ್ರಿಕ್ಸ್, ಬಿ ಇಸ್ ಈಕ್ವಲ್ ಟು ಸಮ್ ಮ್ಯಾಟ್ರಿಕ್ಸ್. ದ ಮ್ಯಾಟ್ರಿಕ್ಸ್ ಎ ಹ್ಯಾಸ್ LU ಡಿಕಾಂಪೋಸಿಷನ್. ಓಕೆ, ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ? ಅಂದರೆ ಇವೆರಡರಲ್ಲಿ ಯಾವುದು ಟ್ರೂ ಇದೆ ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? LU ಡಿಕಾಂಪೋಸಿಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಹೌದಲ್ಲ? ಸೊ ಇದಕ್ಕೆ ನಿಮಗೇನು ಗೊತ್ತಿರಬೇಕು? ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ LU ಡಿಕಾಂಪೋಸಿಷನಲ್ಲಿ ಒಂದು ರಿಸಲ್ಟ್ ಇದೆ, ಅದು ನಿಮಗೆ ನೀಟಾಗಿ ಗೊತ್ತಿದ್ರೆ ಇದನ್ನು ಮಾಡ್ಬೋದು ನೀವು. ಆ ರಿಸಲ್ಟ್ ಏನು ಹೇಳಿ? ಇಫ್ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0, all leading principal minors are non-zero. All leading principal minors are non-zero. ಇದು ನೆನ್ಪಿಟ್ಕೊಳ್ಳಿ ಆಯಿತಾ? ಬರ್ಕೊಳ್ಳಿ ನಿಮ್ಮ ನೋಟ್ಸ್ ಏನು ಹೇಳಿದ್ನಲ್ಲ ಅದರಲ್ಲಿ. ದಟ್ ಇಂಪ್ಲೈಸ್ ವಾಟ್? ದೆನ್ ಎ ಹ್ಯಾಸ್ LU ಫ್ಯಾಕ್ಟರೈಸೇಷನ್ ಅಥವಾ ಡಿಕಾಂಪೋಸಿಷನ್, ಎರಡು ಒಂದೇ. ಓಕೆ, ಈ ಥರ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ LU ಫ್ಯಾಕ್ಟರೈಸೇಷನ್ ಹೇಳ್ಬಿಡ್ತಾರೆ, ಕೆಲವೊಂದರಲ್ಲಿ ಡಿಕಾಂಪೋಸಿಷನ್ ಅಂತಾರೆ. ಸೊ ಅಲ್ಲಿಗೆ ನಿಮಗೆ ಈ ಥರ ಕೊಟ್ಟಾಗ ಈಗ ನೀವು LU ಡಿಕಾಂಪೋಸಿಷನ್ ಕಂಪ್ಲೀಟ್ ಸ್ಟೆಪ್ ಲಾಂಗ್ ಪ್ರಾಸೆಸ್ ಮಾಡ್ಕೊಂಡು ಕೂತ್ಕೊಳೋದಲ್ಲ. ನಿಮ್ಮ ಥಿಯರಿ ಎಕ್ಸಾಮಲ್ಲಿ ಬರೆಯೋ ಥರ ಇಲ್ಲಿ ಮಾಡಬಾರ್ದು. ಇಲ್ಲಿ ಈ ರಿಸಲ್ಟ್ ನೆನ್ಪಿಟ್ಕೊಳ್ಳಿ. ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಇದೆಯಾ ಮ್ಯಾಟ್ರಿಕ್ಸಿಗೆ ಚೆಕ್ ಮಾಡಿ. ಆ್ಯಂಡ್ ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ಸ್. ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ ಅಂದರೆ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುದು? ಇವಕ್ಕೆ ಬರುವಂಥ ಪ್ರಿನ್ಸಿಪಲ್ ಮೈನರ್ಸ್ನ ಚೆಕ್ ಮಾಡಿ. ಆ ಪ್ರಿನ್ಸಿಪಲ್ ಮೈನರ್ಸು ನಾನ್ ಝೀರೋ ಬಂದರೆ ಸಿಂಪಲ್, ಎ ಹ್ಯಾಸ್ ದ LU ಡಿಕಾಂಪೋಸಿಷನ್. ಓಕೆ ರೈಟ್? LU ಡಿಕಾಂಪೋಸಿಷನ್ ಅಂದ್ರೆ ಅದು ತಾನೆ. ಏನು ಹೇಳಿ ಡಿಕಂಪೋಸ್ ಮಾಡೋದು ಅಂದರೆ ಏನು? ಮ್ಯಾಟ್ರಿಕ್ಸ್ನ ಪ್ರಾಡಕ್ಟ್ ಆಫ್ ಒಂದು ಲೋಯರ್ ಮತ್ತು ಒಂದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆಯೋದು. ಸೊ ಅದನ್ನು ಮಾಡ್ಬೋದು. ಅದು ಮಾಡಬೇಕು, ಆ ಕಂಡೀಷನ್ ಆಗಬೇಕು ಅಂದರೆ ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ಸ್ ಮಸ್ಟ್ ಬಿ ನಾನ್ ಝೀರೋ. ಡೆಫಿನೆಟ್ಲಿ ಡೆಟ್ ಶುಡ್ ಆಲ್ಸೋ ಬಿ ನಾಟ್ ಝೀರೋ. ಬೇಕಿದ್ರೆ ಇದನ್ನು ಒಂದು ಸತಿ ನೀವೇ ಮಾಡ್ಕೊಳ್ಳಿ. ಹೇಗೆ ಮಾಡ್ತೀರಾ ಹೇಳಿ? ಸಿ 1ಗೆ ಬೇಕಲ್ಲ, ಹೆಂಗೆ ಮಾಡ್ತೀರಾ? ಇದು ಹೀಗೆ, ಇದು ಈ ರೀತಿ, ರೈಟ್? ಸೊ 4 1s 4 ಮೈನಸ್, ಸೊ ನಾನ್ ಝೀರೋ ಬರ್ತಿದೆ. ನಾವೇನು ಕಂಪ್ಲೀಟ್ ಸಾಲ್ವ್ ಮಾಡೋದು ಬೇಡ, 0 ಬರುತ್ತೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಇದಕ್ಕೆ ಇಲ್ಲಿ ಡೆಟ್ ಚೆಕ್ ಮಾಡ್ಕೊಂಡು ಕೂತ್ಕೋಬೇಡಿ. ಫಸ್ಟು ಲೀಡಿಂಗ್ ಪ್ರಿನ್ಸಿಪಲ್ ಮೈನರ್ಸ್ನ ಚೆಕ್ ಮಾಡಿ ಆಯಿತಾ? ಸೊ ಮಿಡಲ್ ಒಂದು ತೆಗೆದ್ರೆ 4, 2 2s 4. ಅಲ್ಲಿಗೆ ಎಗೆ ಏನಾಗುತ್ತೆ? LU ಡಿಕಾಂಪೋಸಿಷನ್ ಎಕ್ಸಿಸ್ಟ್ ಆಗೋದಿಲ್ಲ. ಬಿಗೆ ಆಗುತ್ತಾ ಇಲ್ಲ ನೋಡಿ. ಫಸ್ಟ್ ಪ್ರಿನ್ಸಿಪಲ್ ಮೈನರ್ ಲೀಡಿಂಗ್ ಮೈನರಲ್ಲಿ 2ಗೆ ಏನಾಗುತ್ತೆ? 7 2s 14, 8 4 32 ಅಂದರೆ ನಾನ್ ಝೀರೋ ಬರುತ್ತೆ. ಓಕೆ, ಇದಕ್ಕೆ 7 2 14 9 3. ಓಕೆ, ಬೇರೆದು ಬರುತ್ತೆ, ನಾನ್ ಝೀರೋ ಬರುತ್ತೆ ಒಟ್ಟು. 7ಗೆ 2 2 4 ಮೈನಸ್ 2 2 4 ಆಗ್ತಾ ಇದೆ. ಹೌದಲ್ಲ? ಓಕೆ, ಸೊ ಇದಕ್ಕೇನಾಗುತ್ತೆ? ಇದಕ್ಕೂ ಕೂಡ ಎಕ್ಸಿಸ್ಟ್ ಆಗಲ್ಲ. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ. ಇಟ್ ಹ್ಯಾಸ್ ಎ LU ಡಿಕಾಂಪೋಸಿಷನ್. ನಾವೇನು ಹೇಳ್ತಾ ಇದ್ದೀವಿ? ಇಲ್ಲ ಅಂತ ಹೇಳ್ತಿದ್ದೀವಿ ತಾನೆ, ಬಟ್ ಇಲ್ಲಿ ಹ್ಯಾಸ್ ಕೊಟ್ಟಿದ್ದಾರೆ. ಸೊ P1 ಈಸ್ ವಾಟ್? ಫಾಲ್ಸ್. ನೆಕ್ಸ್ಟ್ ಇದಕ್ಕೆ ಇಲ್ಲ ಅಂತ ಅವರು ಕೂಡ ಏನು ಕೊಟ್ಟಿದ್ದಾರೆ? ಇಲ್ಲ ಅಂತಲೇ ಕೊಟ್ಟಿದ್ದಾರೆ. ಹೌದಲ್ಲ? ಸೊ ದೇರ್ಫೋರ್ ಇದು ಕರೆಕ್ಟ್ ಕೊಟ್ಟಿದ್ದಾರೆ, ಇದು ತಪ್ಪು ಕೊಟ್ಟಿದ್ದಾರೆ. ಅಂದರೆ P2 ಈಸ್ ಟ್ರೂ. ಎಲ್ಲೈತೆ? ಆಪ್ಷನ್ ಸಿ. ಸೊ ದೇರ್ಫೋರ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಅರ್ಥ ಆಗಿದೆ. ಈ ರಿಸಲ್ಟ್ ನೆನ್ಪಿಟ್ಕೊಳ್ಳಿ, ಎಲ್ಲಿ ಬರ್ದ್ನಲ್ಲ, ದಿಸ್ ಒನ್. ಓಕೆ, ಎಸ್. ಕಮಿಂಗ್ ಟು ಕ್ವೆಶನ್ ನಂಬರ್ 43. ವೋಲ್ಟೇರಾ ಇಕ್ವೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? x cube is equal to from 0 to x minus t whole square y of t dt is equal to 0. ರೈಟ್? ಸಾರಿ, ಈಸ್ ವಾಟ್ ಅನ್ನೋದನ್ನು ಕೇಳಿದ್ದಾರೆ. ಇದನ್ನು ಈಸಿಯಾಗಿ ಮಾಡಬೇಕು ವೋಲ್ಟೇರಾ ಇಕ್ವೇಷನ್ಸ್ ಅಂತ ಅಂದರೆ ಏನು ಮಾಡ್ತೀರಾ ಹೇಳಿ? ಏನಂತಾರೆ ಅದನ್ನು? ಲ್ಯಾಪ್ಲೇಸ್ನ ಅಪ್ಲೈ ಮಾಡಿ ಕೂಡ ನಾವು ಮಾಡ್ಬೋದು. ಬಟ್ ಸಿಂಪಲ್ಲಾಗಿ, ಇನ್ನೂ ಸಿಂಪಲ್ಲಾಗಿ ಮಾಡಬೇಕು ಅಂತಂದರೆ ಇದರಲ್ಲಿ ನೀವೇನು ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ ಬರೀರಿ. y of t is equal to 0 ಮಾಡಿದಾಗ ಏನಾಗುತ್ತೆ ಇಲ್ಲಿಗೆ? ಸೊ y of x is 0. ದೆನ್ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? x cube is equal y of t ಅಂದರೆ ಈ ಫುಲ್ ಟರ್ಮ್ 0 ಆಗಿಬಿಡುತ್ತೆ. ಹೌದಲ್ಲ? ಆವಾಗ ಈ ಫುಲ್ ಟರ್ಮ್ 0 ಆಗುತ್ತೆ. x cube is equal to 0 ಬರುತ್ತೆ. ಸೊ ವಿಚ್ ಇಸ್ ನಾಟ್ ಪಾಸಿಬಲ್, ರೈಟ್? x cube is not equal to 0, ರೈಟ್? ನೆಕ್ಸ್ಟ್ y of t is equal to 3 ಸಬ್ಸ್ಟಿಟ್ಯೂಟ್ ಮಾಡಿರಿ. ಇನ್ ಟರ್ಮ್ಸ್ ಆಫ್ t ಇದೆಯಲ್ಲ ಅದಕ್ಕೆ. ಸೊ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲೇ ಮಾಡಿಬಿಡ್ತೀನಿ, ಡೋಂಟ್ ಮೈಂಡ್. ರೈಟ್? y of t is equal to 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? x cube is equal to x minus t ಹೋಲ್ ಸ್ಕ್ವೇರ್ ಇಂಟು y of t ಜಾಗದಾಗೆ 3 dt ಹಾಕ್ತೀವಿ. 0 to x, right? So now if your 3 is a constant, you take it outside. x minus t whole square ಏನು ಸಿಗುತ್ತೆ? x minus t whole cube divided by minus 3 ಬರುತ್ತೆ ತಾನೆ. So 0 to x limits. Therefore what it happens? 3 gets cancel, you take it outside, no problem. Then when you solve it, upper limit apply ಮಾಡ್ರಿ x minus x.
ಸೊ ಮೈನಸ್ ವ್ಯಾಲ್ಯೂ ಇದೆ ಅಲ್ಲ ಇಲ್ಲಿ, ಸೊ ದೇರ್ಫೋರ್ ಇದೇನು ಆಗುತ್ತೆ, ಕ್ಯೂಬ್ ಇರೋ ಆಡ್ ಇರೋದ್ರಿಂದ ಮೈನಸ್ ಏನು ಪ್ರಿಸರ್ವ್ ಆಗುತ್ತೆ. ಅದನ್ನು ನೀವು ಮಾಡಿರಿ, ಮಾಡಿದಾಗ ಏನು ಸಿಗುತ್ತೆ ನಿಮಗೆ, ಎಕ್ಸ್ ಕ್ಯೂಬ್ ಮಾತ್ರ ಸಿಗುತ್ತೆ, ರೈಟ್. ಸೊ LHS ಏನಿತ್ತು, ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಸ್ಯಾಟಿಸ್ಫೈ ಆಗ್ತಾ ಇದೆ. ದೇರ್ಫೋರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆಲ್ ರೈಟ್. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 44. ಇದು ಆಲ್ಮೋಸ್ಟ್ ಯಾರೂ ಓದಿರಲ್ಲ ಅನ್ಕೋತೀನಿ. ಸೊ ಇದು ನಿಮ್ಮದು ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಹ್ಯಾಮಿಲ್ಟನ್ ಈಕ್ವೇಷನ್ ಆಫ್ ಮೋಷನ್ ಅಂತ ಬರುತ್ತಲ್ಲ, ಸೊ ಅದರಲ್ಲಿ ಬರುತ್ತೆ. ಅದು ನೀವು ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಸಿ ಈಸ್ ಈಕ್ವಲ್ ಟು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಎಮ್ ಈಸ್ ಈಕ್ವಲ್ ಟು 1/2, ಎನ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಬಂದುಬಿಟ್ಟು ಕ್ವೆಶನ್ ನಂಬರ್ 45 ಏನು ಹೇಳಿದ್ದಾರೆ, ಎಕ್ಸ್ಟ್ರೀಮಲ್ಸ್ ಆಫ್ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಅದರದ್ದು ಎಕ್ಸ್ಟ್ರೀಮಲ್ ಏನಾಗುತ್ತೆ. ಎಕ್ಸ್ಟ್ರೀಮಲ್ ಅಂದರೆ ಏನು, ದೇ ಆರ್ ಫಂಕ್ಷನ್, ರೈಟ್, ದಟ್ ಏನು ಮಾಡುತ್ತೆ ಹೇಳಿ, ಆಪ್ಟಿಮೈಸ್ ಮಾಡುತ್ತೆ. ಏನೇ ಒಂದು ಗಿವನ್ ಫಂಕ್ಷನಲ್ ಇರುತ್ತಲ್ಲ, ಫಂಕ್ಷನಲ್ ಅಂದರೆ ಅರ್ಥ ಏನು ಹೇಳಿ, ಜನರಲ್ ಆಗಿ ಫಂಕ್ಷನಲ್ ಮೀನ್ಸ್ ದ ಫಂಕ್ಷನ್ ವಿಚ್ ಟೇಕ್ಸ್ ಫಂಕ್ಷನ್ ಆ್ಯಸ್ ಇನ್ಪುಟ್, ದಟ್ ಈಸ್ ಫಂಕ್ಷನಲ್. ಯೂಶಲಿ ಫಂಕ್ಷನ್ಸಲ್ಲಿ ನಾವೇನು ಇನ್ಪುಟ್ ಹಾಕ್ತೀವಲ್ಲ, ನಂಬರ್ಸ್ ಹಾಕ್ತೀವಿ. ಇನ್ ಕೇಸ್ ಫಂಕ್ಷನಿಗೆ ನಾವು ಇನ್ಪುಟ್ಟೇ ಫಂಕ್ಷನ್ ಹಾಕ್ಬಿಟ್ರೆ ಅಂಥದ್ದನ್ನು ಫಂಕ್ಷನಲ್ ಅಂತೀವಿ. ಸುಮ್ಮನೆ ನೆನ್ಪಿಟ್ಕೊಳ್ಳಿ ಅದು ಕೂಡ. ಓಕೆ, ಎನಿವೇಸ್, ಸೊ ಟು ಫೈಂಡ್ ಎಕ್ಸ್ಟ್ರೀಮಲ್ಸ್ ವಿ ಯೂಸ್ ಯೂಲರ್ಸ್ ಲ್ಯಾಗ್ರಾಂಜಸ್ ಇಕ್ವೇಷನ್. ಓಕೆ, ನೆಸೆಸರಿ ಕಂಡೀಷನ್ ವಿಚ್ ಇಸ್ ಅ ನೆಸೆಸರಿ ಕಂಡೀಷನ್ ಫಾರ್ ಫಂಕ್ಷನ್ ಟು ಬಿ ಎಕ್ಸ್ಟ್ರೀಮಮ್ ಆಫ್ ಎ ಫಂಕ್ಷನಲ್, ರೈಟ್. ಸೊ ಅದನ್ನು ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ಹೇಳಿ, ಐ ಆಫ್ ಝೆಡ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಡಿ ಇಂಟೆಗ್ರಲ್ ಓವರ್ ಡಿ ಎಲ್ಲ ಬರದೆ. ಸೊ ಏನು ಕೊಟ್ಟಿದ್ದಾರೆ, ಡೋ ಝೆಡ್ ಬೈ ಡೋ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಡೋ ಝೆಡ್ ಬೈ ಡೋ ವೈ ಹೋಲ್ ಸ್ಕ್ವೇರ್ ಪ್ಲಸ್ 2z ಎಫ್ ಆಫ್ ಎಕ್ಸ್ ಕಾಮ ವೈ ವಿತ್ ರೆಸ್ಪೆಕ್ಟ್ ಟು ಬೋತ್ ಡಿ ಎಕ್ಸ್ ಡಿ ವೈ. ಸೊ ಇದಕ್ಕೆ ಯೂಲರ್ಸ್ ಇಕ್ವೇಷನ್ ಏನಾಗುತ್ತೆ, ನೀವು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ. ಸೊ ಪ್ಲಸ್ ಡೋ ಸ್ಕ್ವೇರ್ ಝೆಡ್ ಬೈ ಡೋ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ. ಸೊ ಇದು ಏನು ನಮಗೆ ಸಿಗುತ್ತಲ್ಲ, ದಟ್ ಈಸ್ ಪ್ರಿಸೈಸ್ಲಿ ವಾಟ್, ದಟ್ ಈಸ್ ಪಾಯ್ಸನ್ಸ್ ಇಕ್ವೇಷನ್. ಎಸ್ ಆರ್ ನೋ, ಪಾಯ್ಸನ್ಸ್ ಈಕ್ವೇಷನ್, ರೈಟ್. ಸೊ ದಟ್ಸ್ ಇಟ್, ದಟ್ ಈಸ್ ಪಾಯ್ಸನ್ಸ್ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇನು ಕಾಮನ್ ಇದೆ, ಈಸಿ ಇದೆ. ಇಂಟೆಗ್ರಲ್ ಇಕ್ವೇಷನ್ಸ್ ಇನ್ ಕೇಸ್ ನಿಮ್ಮ ಕಾಲೇಜಸ್ಸಲ್ಲಿ ಪಾಠ ಮಾಡಿಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಸೊ ಅದ್ರ ಬಗ್ಗೆನೇ ಸೆಪ್ರೇಟಾಗಿ ಒಂದು ಲೆಕ್ಚರ್ ಕೂಡ ಮಾಡಿಬಿಡ್ತೀನಿ, ಇಲ್ಲ ಅಂದರೆ ಟೈಮ್ ಆದಾಗ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಟೈಮ್ ಆಲ್ಸೋ, ಬಟ್ ಅದು ಕೆಸೆಟ್ಗಿಂತ ಮುಂಚೆ ಅಂತೂ ಆಗಲ್ಲ, ಅದಾದಮೇಲೆ ಟ್ರೈ ಮಾಡ್ತೀನಿ. ಓಕೆ, ರೈಟ್. ಲಾಸ್ಟ್ ಕ್ವೆಶನ್, ದ ಸೀಕ್ವೆನ್ಸ್ an is equal to 1/n, 1 plus 1/n, n greater than or equal to 1. So what is given, converges to which one of the following. ಅಂದರೆ ಏನು, ಪರ್ಟಿಕ್ಯುಲರ್ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಅದು ಎಲ್ಲಿಗೆ ಕನ್ವರ್ಜ್ ಆಗ್ತಾ ಇದೆ ಅಂತ ನಾವು ಹೇಳಬೇಕಾಗಿದೆ. ಓಕೆ, ಸೊ ಹೌ ಟು ಸಾಲ್ವ್ ದಿಸ್, an is equal to ಕೊಟ್ಟಿದ್ದಾರಲ್ಲ, ನಥಿಂಗ್ ಬಟ್ ವಾಟ್, a1 a2 a3 ಸೊ ಅಂತಾನೆ. ಸೊ ಒಂದೊಂದು ಅಪ್ಲೈ ಮಾಡಿರಿ, ಏನು ಬರುತ್ತೆ ವ್ಯಾಲ್ಯೂಸ್ ಅಂತ ನೋಡೋಣ ಸ್ವಲ್ಪ. ಏನಿದೆ, a1 ಅಂದರೆ 1 ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 1, 2 ಬರುತ್ತಾ, 1 + 1/1 is 2, ರೈಟ್. 1 + 1/nಗೆ ಹಾಕ್ತಿದ್ದೀನಿ. ನೆಕ್ಸ್ಟು 2 ಸಬ್ಸ್ಟಿಟ್ಯೂಟ್ ಮಾಡಿರಿ, 1/2, 1 + 1/2 ಅಂದರೆ 3/2 ಆಗುತ್ತಾ, ಓಪನ್ ಇಂಟರ್ವಲ್, ಥರ್ಡ್ ಟೈಮ್ ಏನಾಗುತ್ತೆ 1/3, 4/3 so on. You observe clearly 1, 1/2, 1/3 the values are going to decrease, right. ಸೊ ಅದೆಲ್ಲಿಗೆ ರೀಚ್ ಆಗ್ತಾ ಇದೆ, ಕನ್ವರ್ಜ್ ಆಗ್ತಿರೋದು ಎಲ್ಲಿ, ಫಸ್ಟ್ ಟರ್ಮ್ ಇದೇನಿದೆಯಲ್ಲ, ಎಲ್ಲ ಫಸ್ಟ್ ಟರ್ಮ್ಸು ಹೋಗಿ ಕನ್ವರ್ಜ್ ಆಗ್ತಿರೋದು 0ಗೆ, ಕರೆಕ್ಟಾ. ನೆಕ್ಸ್ಟು ಈ ಟರ್ಮ್ಸ್ ಇದೆಯಲ್ಲ, ಇವು 3/2, 4/3, ದೀಸ್ ಆರ್ ಆಲ್ ಕನ್ವರ್ಜಿಂಗ್ ಟುವರ್ಡ್ಸ್ 1, ರೈಟ್. ಈಗ 0 ಮತ್ತು 1ಗೆ ಆಗ್ತಿದೆ ಅನ್ನೋದು ಗೊತ್ತು, ಬಟ್ ಯಾವುದು ಈ ಸೆಟ್ಟಲ್ಲಿ ಇದೆ ಅಬ್ಸರ್ವ್ ಮಾಡಿ, ಕ್ಲೋಸ್ಡ್ ಇಂಟರ್ವಲ್ 1 ತಾನೆ. ಸೊ 0 ಆ್ಯಕ್ಚುಲಿ ಇಲ್ಲೆಲ್ಲೂ ಬರೋದೇ ಇಲ್ಲ, ನಿಯರೆಸ್ಟ್ ಟು 0 ಬರುತ್ತೆ, ಬಟ್ 0 ಬರಲ್ಲ. ಸೊ ದೇರ್ಫೋರ್ 0 ಡಸ್ ನಾಟ್ ಬಿಲಾಂಗ್ಸ್ ಟು, ಬಟ್ 1 ಇದೆ ತಾನೆ ಆಲ್ರೆಡಿ. ಸೊ ದೇರ್ಫೋರ್ 1 ಈಸ್ ಕ್ಲೋಸ್ಡ್ ಇಂಟರ್ವಲ್. ಇದೆಲ್ಲ ಐತೆ ನೋಡಿ, ಆಪ್ಷನ್ ಬಿ ಅಲ್ಲಿ ಇದೆ. ಸೊ ದೇರ್ಫೋರ್ ದಟ್ ಈಸ್ ಯುವರ್ ಆನ್ಸರ್. ಆಲ್ರೈಟ್. ಸೊ ಇಲ್ಲಿಗೆ 2015 ಇಂದು ಪೇಪರ್ 3 ಕೂಡ ಮುಗಿತು. Similarly, we will be doing 2016 paper 17 and 2021 also, if time permits. All right. So I hope so video was helpful. ಇಷ್ಟ ಆಗಿದ್ರೆ ಅದನ್ನು ಲೈಕ್ ಮಾಡಿ. ಓಕೆ, ಬಿಕಾಸ್ ಲೈಕ್ ಮಾಡೋದ್ರಿಂದ ನೀವು ಇಂಡೈರೆಕ್ಟ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಬಿಕಾಸ್ ನೀವು ಲೈಕ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ಅದು ಯೂಟ್ಯೂಬ್ ಆಲ್ಗರಿದಮ್ ಥ್ರೂ ಏನಾಗುತ್ತೆ, ಮ್ಯಾಥಮೆಟಿಕ್ಸ್ ಕಂಟೆಂಟ್ ಯಾರ್ಯಾರು ಓದ್ತಿದ್ದಾರೋ ಅವ್ರಿಗೆ ರೆಕಮೆಂಡ್ ಆಗುತ್ತೆ. ಆಲ್ ರೈಟ್. That is how YouTube algorithm works. Anyways, that's extra knowledge, not required. So let me know your opinion in the comment section. And okay, that's all for today. Thank you so much. God bless you.